ಜೀವನದ ಸತ್ಯ ಕತೆ ಗೊತ್ತಿಲ್ಲ. ಪವಿತ್ರ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಜೀವನದ ಸತ್ಯಾಸತ್ಯತೆಗಳನ್ನ ಅರಿತುಕೊಳ್ಳದೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡುವ ಇಂತಹ ಸಮಾಜದಲ್ಲಿ ನಿಮ್ಮಂಥವರು ಇರೋದೇ ಬಹಳ ವಿಶೇಷ. ನನ್ನ ಜೀವನದ ಸತ್ಯ ಕತೆ ಗೊತ್ತಿಲ್ಲ, ಪವಿತ್ರ ಗೌಡ ಹೇಳಿಕೆ. ನನ್ನ ಜೀವನದ ಸತ್ಯಾಸತ್ಯತೆಗಳನ್ನ ಅರಿತುಕೊಳ್ಳದೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡುವ ಇಂತಹ ಸಮಾಜದಲ್ಲಿ ನಿಮ್ಮಂಥವರು ಇರೋದು ಬಹಳ ವಿಶೇಷ. ಥ್ಯಾಂಕ್ ಯು ಅಂತ ಕೈ ಮುಗಿದಂತಹ ಪವಿತ್ರ ಗೌಡ ಹಿರಿಯ ವಿಮರ್ಶಕಿ ಡಾಕ್ಟರ್ ಎಂ.ಎಸ್. ಆಶಾದೇವಿಗೆ ಧನ್ಯವಾದವನ್ನು ತಿಳಿಸಿರುವಂತಹ ಪವಿತ್ರ ಗೌಡ. ಆಶಾದೇವಿಯವರು ಮಾತನಾಡಿರುವಂತಹ ವಿಡಿಯೋ ಹಂಚಿಕೊಂಡಿರುವಂತಹ ಪವಿತ್ರ ಗೌಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ವಿಚಾರ ಏನು? ವಿಚಾರ ಪವಿತ್ರ ಗೌಡ ಅವರು ಧನ್ಯವಾದ ತಿಳಿಸಿರುವಂತಹ ವಿಚಾರ ಯಾರಿಗೆ? ಆಶಾದೇವಿ ಎನ್ನುವಂಥವರಿಗೆ ಪವಿತ್ರ ಗೌಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಕೆಟ್ಟದಾಗಿ ಮಾತನಾಡ್ತಿದ್ರು ನನ್ನ ಬಗ್ಗೆ, ನೀವು ಒಳ್ಳೆ ಮಾತನಾಡಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿ. ಹಾಗಾದ್ರೆ ಪವಿತ್ರ ಗೌಡ ಬಗ್ಗೆ ಡಾಕ್ಟರ್ ಎಂ.ಎಸ್. ಆಶಾದೇವಿ ಅವರು ಹೇಳಿದ್ದೇನು? ನಾನು ಹೇಳಬೇಕು ಅಂದರೆ ಯಾವುದೇ ವಿಷಯ ಆಗಲಿ ಆಕೆ ಒಬ್ಬ ನಟಿಯಾಗಲಿ ಅಂತ ಮಾತುಗಳನ್ನ ಶುರು ಮಾಡಿದ್ದಾರೆ. ಎಸ್, ಅವ್ರು ಏನ್ ಹೇಳಿದ್ದಾರೆ ಆಶಾದೇವಿ ಅವರು ಅಂತ ನೋಡ್ಕೊಂಡು ಬರೋದಾದ್ರೆ, ನಾನು ಹೇಳಬೇಕು ಅಂದ್ರೆ ಯಾವುದೇ ವಿಷಯ ಆಗಲಿ ಆಕೆ ಒಬ್ಬ ನಟಿಯಾಗಲಿ, ಆದ್ರೆ ಆಕೆ ಇನ್ಯಾರದ್ದೋ ಮದುವೆ ಮಾಡ್ಕೊಳ್ತಾಳೆ, ಅದರಲ್ಲಿ ನಿಮಗೆ ಏನು ಸಮಸ್ಯೆ ಇದೆ? ಅದು ನಿಮ್ಮ ಕೆಲಸ ಅಲ್ವಲ್ಲ. ಒಬ್ಬ ಪವಿತ್ರ ಎನ್ನುವ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅಪವಿತ್ರ ಅಂತ ಹೇಳಿ ಬಳಸಿದ್ದು ಇದ್ಯಾವ ಲೆಕ್ಕಕ್ಕೆ ಸರಿ? ಹೆಣ್ಣಿಗೆ ಬಳಕೆ ಮಾಡುವಂತಹ ಭಾಷೆನ ಇದು? ಆಕೆ ಅಪವಿತ್ರ ಅನ್ನೋಕೆ ಯಾವ ಹಕ್ಕಿದೆ ಮಾಧ್ಯಮಕ್ಕೆ? ಪ್ರಶ್ನೆ ಮಾಡಿರುವಂತಹ ವಿಮರ್ಶಕಿ ಡಾಕ್ಟರ್ ಎಂ.ಎಸ್. ಆಶಾದೇವಿ ಅವರು ಪವಿತ್ರ ಗೌಡ ಅವರು ಪರವಾಗಿ ನಿಂತುಕೊಂಡಿದ್ದಾರೆ. ಒಂದು ಹೆಣ್ಣು ಎನ್ನುವಂತಹ ಕಾರಣಕ್ಕೆ ಅವರಿಗೆ ಆತರ ನಿಂದನೆ ಮಾಡುವುದು ತಪ್ಪು, ಮಾಧ್ಯಮಗಳು ಅಪವಿತ್ರ ಅಂತ ಬಳಕೆ ಮಾಡುವುದು ತಪ್ಪು ಅಂತ ಹೇಳಿದ್ದಾರೆ. ಮಾಧ್ಯಮದಕ್ಕಿಂತ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಮೇಡಮ್ ಸರಿ ಅನ್ಸುತ್ತೆ. ಯಾಕಂದ್ರೆ ಯಾವ ಮಾಧ್ಯಮವೂ ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರ ಹೆಸರನ್ನ ಹೇಳ್ತಾರೆ. ಕೆಲವೊಂದು ಟೈಮು ಹೆಣ್ಣು ಮಕ್ಕಳಾದ್ರೆ ಅವ್ರ ಫೋಟೋವನ್ನು ಕೂಡ ಮಾಧ್ಯಮದವರು ತೋರಿಸೋದಿಲ್ಲ. ಅವರ ಫೋಟೋ ಅಥವಾ ಅವರ ಒಂದು ವಿಡಿಯೋಗೋ ಬ್ಲರ್ ಮಾಡಿ ತೋರಿಸ್ತಾರೆ. ಅಷ್ಟು ಕಾಮನ್ ಸೆನ್ಸ್ ಮಾಧ್ಯಮಗಳಿಗೆ ಇದೆ. ಈ ಸೋಷಿಯಲ್ ಮೀಡಿಯಾ ಹಾಗೂ ಈಗ ಹುಟ್ಟುಕೊಂಡಿರುವಂತಹ ಚಿಕ್ಕ ಪುಟ್ಟ ಮಾಧ್ಯಮಗಳ ಬಗ್ಗೆ ಮಾತನಾಡೋದಿದ್ರೆ ಅದು ಸರಿಯಾಗಿದೆ ನೀವು ಮಾತನಾಡಿದ್ದು. ಯಾಕಂತಂದ್ರೆ ಅವರಿಗೆ ಜರ್ನಲಿಸಮ್ ಅನ್ನೋದೇನು ಅಂತ ಗೊತ್ತಿರೋದಿಲ್ಲ. ಸೊ ಹೇಗೆ ಬೇಕೋ ಆ ಫೋಟೋಗಳನ್ನ ಬಳಕೆ ಮಾಡಿರ್ತಾರೆ, ಹಾಗೆ ಅಪವಿತ್ರ ಅಂತ ಬಳಕೆ ಮಾಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಆಶಾದೇವಿ ಮೇಡಮ್ ಅವ್ರು ಹೇಳಿದ್ದು ಸತ್ಯ. ಹಾಗಾದ್ರೆ ಪವಿತ್ರ ಗೌಡ ಬಗ್ಗೆ ಅವ್ರು ಏನ್ ಹೇಳಿದ್ರು ಅಂತ ನೋಡ್ತಾ ಬರೋದಾದ್ರೆ, ನಾನು ಹೇಳಬೇಕು ಅಂದ್ರೆ ಯಾವುದೇ ವಿಚಾರವಾಗ್ಲಿ ಆಕೆ ಒಬ್ಬ ನಟಿಯಾಗ್ಲಿ ಅಂದ್ರೆ ಹೆಣ್ಣಿನ ತರ ನೋಡಿ, ಅದು ಬಿಟ್ಟು ಅಪವಿತ್ರ ಅಂತ ಹೇಳಲಿಕ್ಕೆ ನಿಮ್ಗೆ ಏನ್ ಹಕ್ಕಿದೆ ಎನ್ನುವಂತಹ ವಿಚಾರವನ್ನ ಆಶಾದೇವಿಯವರು ಹಂಚಿಕೊಂಡಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಮಾತು ಆಗಾಗ ಸಾಮಾಜಿಕ ಮಾಧ್ಯಮದಲ್ಲಿ ಜೋರಾಗಿಯೇ ಕೇಳಿ ಬರ್ತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಹೆಣ್ಣನ್ನ ನಿಂದನೆ ಮಾಡುವುದು ತಪ್ಪು ಅಂತ ಹೇಳಿ ಒಂದು ಹೆಣ್ಣಿನ ಜಾಗದಲ್ಲಿ ನಿಂತುಕೊಂಡು ವಿಮರ್ಶಕಿ ಡಾಕ್ಟರ್ ಆಶಾದೇವಿ ಅವರು ಮಾತನಾಡಿರುವಂತಹ ಮಾತು ಇದಾಗಿತ್ತು. ನಿಮ್ ಕೆಲಸ ಏನು?
ಬೇರೆಯವ್ರ ಸಂಸಾರ ನೋಡೋದಾ? ಅಲ್ವಲ್ಲ. ಒಬ್ಬ ಪವಿತ್ರ ಅನ್ನುವಂತಹ ಹೆಸರಿನ ಹುಡುಗಿಯನ್ನ ಅಪವಿತ್ರ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಅವರು ಮಾಧ್ಯಮಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಯಾರ್ಯಾರು ಅಪವಿತ್ರ ಅಂತ ಬಳಕೆ ಮಾಡ್ಕೊಂಡಿದ್ದಾರೋ ಮಾಧ್ಯಮದವರು ಅವ್ರಿಗೆ ತಾಗುತ್ತೆ, ಯಾರು ಬಳಕೆ ಮಾಡ್ಕೊಂಡಿಲ್ವೋ ಅವ್ರಿಗೆ ತಾಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹೆಣ್ಣಿಗೆ ಗೌರವ ಕೊಡಿ ಅಂತ ಹೇಳಿ ಆಶಾದೇವಿ ಅವರು ಹೇಳ್ಕೊಂಡಿರುವಂತಹ ಮಾತನ್ನ ಪವಿತ್ರ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೂ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಧನ್ಯವಾದವನ್ನು ಕೂಡ ಸೂಚನೆ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.